ಶುಭ ಸಂಜೆಲಿ ನಾನು ನಿಮಗೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಿವಮೊಗ್ಗ ಸಿಟಿ ಸೆಂಟ್ರ್ ಪಾಯಿಂಟಲ್ಲೇ ಇದೆ. ನೀವು ನೋಡ್ಬೋದು ನನ್ನಿಂದೆ ಶಿವಮೊಗ್ಗ ಟೈಗರ್ ಮತ್ತು ಲಯನ್ ಸಫಾರಿ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ವೀಕೆಂಡಲ್ಲಿ ಇಲ್ಲಿ ಬರ್ಬೋದು. ಮುಕುಂದ್ ಚಂದ್ರ ಸರ್ ನಮಗೆ ಶಿವಮೊಗ್ಗ ಪ್ರವಾಸದಲ್ಲಿದ್ದಾಗ ಬನ್ನಿ ಡಿಜಿಟಲ್ ಮಾಧ್ಯಮದವರು ಆಲ್ವೇಸ್ ವೆಲ್ಕಮ್ ಅಂತ ಕರೆದಿದ್ದಾರೆ. ಬನ್ನಿ ಹೋಗಿ ಇಲ್ಲಿ ಒಂದು ರೀತಿಯಾಗಿ ಟೂರ್ ಮಾಡೋಣ. ಇಲ್ಲಿ ಯಾವ ರೀತಿ ಪ್ರಾಣಿಗಳಿದೆ, ಇಲ್ಲಿ ಚಲನವಲನಗಳು ಏನು, ಇವಾಗ ನಮ್ಮ ಮನುಷ್ಯನ ಹಾವಭಾವನ ಅರ್ಥ ಮಾಡ್ಕೋಬೋದು. ಅದೇ ಪ್ರಾಣಿಗಳನ್ನ ಹಾವಭಾವನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅವ್ರನ್ನೇ ಕೇಳಬೇಕು, ನಮ್ಗೆ ಅರ್ಥ ಆಗಲ್ಲ. ಅವಕ್ಕೆ ಯಾವಾಗ ಖುಷಿ ಆಗುತ್ತೆ, ಕೋಪ ಆಗುತ್ತೆ, ಅವ್ರ ಲೈಫ್ ಸ್ಟೈಲ್ ಏನು, ಅದ್ರ ಜೊತೆಗೆ ಅವ್ರಿಗೆ ಫುಡ್ ಯಾವ ರೀತಿ ಕೊಡ್ತಾರೆ, ಈ ರೀತಿಯಾಗಿ ಸಮಗ್ರವಾಗಿ ಒಂದು ರೀತಿಯಾಗಿ ಶಿವಮೊಗ್ಗ ಝೂ ಟೂರ್ ಮಾಡ್ತಿದ್ದೀವಿ. ವೆಲ್ಕಮ್ 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 ಎಲ್ರಿಗೂ ಕೂಡ. ಒಳಗಡೆ ಎಂಟ್ರಿ ಆದ ತಕ್ಷಣ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಓನ್ ವೆಹಿಕಲಲ್ಲಿ ಬಂದಿರೋರಿಗೆ ಪಾರ್ಕಿಂಗ್ ಪ್ಲೇಸ್ ಇದೆ. ಅದಾದ ನಂತರ ಅಲ್ಲಿ ಜೀಪ್ ಇದೆ, ಬಸ್ ಇದೆ. ಬಸ್ಸಲ್ಲಿ ಅನಿಮಲ್ಸ್ನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಅಡಲ್ಟ್ಸಿಗಾಗಿರ್ಬೋದು, ಮೇಲ್ಗೆ ಫಿಮೇಲ್ಗೆ ಮತ್ತು ಚಿಲ್ಡ್ರನ್ಗೆ ಸಪ್ರೇಟ್ ಪ್ರೈಸಸ್ ಇದೆ. ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಡಬೇಕು. ನಾವು ಇಲ್ಲಿನ ಡೈರೆಕ್ಟರ್ ಆದಂತಹ ಮುಕುಂದ್ ಚಂದ್ರ ಸರ್ನ ಭೇಟಿ ಮಾಡಿ ಅವ್ರು ಯಾರ ಮುಖಾಂತರ ಒಂದು ರೀತಿ ಟೂರ್ ಮಾಡಿಸ್ತಾರೆ ಅಂತ ನೋಡೋಣ. ಶಿವಮೊಗ್ಗಕ್ಕೆ 2-3 ಬಾರಿ ಬಂದರೂ ಕೂಡ ಝೂಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ವಿತೌಟ್ ಝೂ ಶಿವಮೊಗ್ಗ ಟೂರ್ ಕಂಪ್ಲೀಟ್ ಆಗುತ್ತಾ? ಇಲ್ಲವೇ ಇಲ್ಲ. ಯಾಕೆಂದರೆ ಇಲ್ಲಿರುವಂಥ ಐತಿಹಾಸಿಕ ವಿಷಯದ ಜೊತೆಗೆ ಇಲ್ಲಿರುವಂಥ ಸ್ಪೆಷಲ್ ವಿಶೇಷ ಸಂಚಿಕೆಯನ್ನು ಮಾಡೋದೇ ಡಿಜಿಟಲ್ ಮಾಧ್ಯಮದ ಉದ್ದೇಶ. ಹಾಗಾಗಿ ಇವತ್ತು ಶಿವಮೊಗ್ಗ ಮೃಗಾಲಯ ಕಂಪ್ಲೀಟ್ ಟೂರ್ ನಿಮಗಾಗಿ, ನಿಮ್ಮಿಂದಲೇ ಡಿಜಿಟಲ್ ಮಾಧ್ಯಮ. ಬನ್ನಿ. ಆಯ್ತು ಸರ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಮುಕುಂದ್ ಅಂತ ನಾನು. ಗೊತ್ತಾಯ್ತು ಸರ್. ಶೂರ್. ಅಯ್ಯೋ, ಇದು ತುಂಬಾ ಖುಷಿ ಕೆಲಸ ಅಲ್ವಾ ಇದು? ಹೌದಾ? ಮತ್ತೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು, ಪ್ರಾಣಿಗಳಿಗೆ ಅವು ಖುಷಿಯಾಗಿರೋಂಗೆ ನೋಡ್ಕೊಳ್ಳೋದು, ಅದನ್ನ ನೋಡೋದಕ್ಕೋಸ್ಕರ ಜನ ದುಡ್ಡು ಕೊಟ್ಟು ಎಲ್ಲೆಲ್ಲಿಂದ ಬರ್ತಾರೆ. ಅಂಥದ್ರಲ್ಲಿ ನಾವು ಅವುಗಳ ಜೊತೆನಲ್ಲಿ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾನು ನೋಡೋದಕ್ಕೆ ಒನ್ ಡೇ ಬರ್ತೀವಿ, ಆದ್ರೆ ಇವ್ರು ಡೈಲಿ ಇದ್ರಲ್ಲೇನೆ. ಎಸ್, ಇದರಲ್ಲೇ ಮೇಡಮ್. ಓಕೆ, ಇಲ್ಲಿ ಯಾವೆಲ್ಲ ಅನಿಮಲ್ಸ್ನ ನಾವು ನೋಡ್ಬೋದು? ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಈಗ ನಾನು ಜಸ್ಟ್ ಇದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ನಿಮಗೆ. ಇಲ್ಲಿ ಒಂದು ಪ್ಲಾನ್ ಇದೆ, ತೋರಿಸ್ತೀನಿ ನಿಮಗೆ. ಬನ್ನಿ. ಇದು ಈ ನಮ್ಮ ಝೂ ಏನಿದೆ, ಟೈಗರ್ ಅಂಡ್ ಲಯನ್ ಸಫಾರಿ ಶಿವಮೊಗ್ಗ ಇದೆಯಲ್ಲ, ಅದು ಒಟ್ಟು 600 ಎಕರೆ ಜಾಗ ಇದು. ಓ ಮೈ ಗಾಡ್, 600 ಎಕರೆ! 600 ಎಕರೆ ಜಾಗ ಇದೆ. ಸೊ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಶಿವಮೊಗ್ಗ ಮೃಗಾಲಯ ಮತ್ತು ಸಫಾರಿಯ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಇದೆ. ಸೊ ಇದು ಮುಂದಿನ 20 ವರ್ಷಗಳಲ್ಲಿ ಇದು ಏನೆಲ್ಲ ಬದಲಾವಣೆ ಆಗುತ್ತೆ. ಸೊ ಇದು ನೆಕ್ಸ್ಟ್ ಈ ನಮ್ಮ ಝೂ ಏನಿದೆ, ಮುಂಚೆ ಇದು ಏನಾಯ್ತು ಅಂದರೆ 1984 ಇದು ಸ್ಟಾರ್ಟ್ ಆಗಿದ್ದು. 1984 88 ಇದು ಓಪನ್ ಆಗುತ್ತೆ. ಚಿಕ್ಕ ಅನಿಮಲ್ಸ್ಗಳನ್ನ, ಜಿಂಕೆಗಳನ್ನ, ಇವೆಲ್ಲ ಶಿವಮೊಗ್ಗದ ಗಾಂಧಿ ಪಾರ್ಕಲ್ಲಿ ಇದ್ದಂಥ ಅನಿಮಲ್ಗಳನ್ನ ಆ ಥರ ಎಲ್ಲ ಒಂದು ಶಾಬಿ ಕಂಡೀಷನ್ಸ್ನಲ್ಲಿ ಇಡಬಾರ್ದು ಅನ್ನೋದು ಸೆಂಟ್ರಲ್ ಝೂ ಅಥಾರಿಟಿ ಡೆಲ್ಲಿಯಲ್ಲಿದೆ.